ಅವರನ್ನು ವರಿಸಬೇಕೆಂದು ಸಂಧಾನ ಮಾಡಿದರೆ ವಿಫಲವಾಯಿತು. ಧೂಮ್ರಾಕ್ಷರನ್ನು ಕಳೆಯಿದ್ದರೆ ಸತ್ತೊಳೆಯುತ್ತಾರೆ. ಉಭಯ ಕಣ್ಣಿನಂತಿದ್ದ ಚಂಡಮಂಡಲನ್ನು ಕಳೆಯಿದ್ದರೆ ಅವರನ್ನು ಚಂದಾಡಿದ್ದಾರೆ. ಹಾಗೆ ನಾನು ಹೇಳುತ್ತಿದ್ದೇನೆ. ಅವಕಾಶದಿರಿ, ಎರಡು ಮಾತಿಗೆ ಅವಕಾಶ. ಏನದು? ಸಮೃದ್ಧವಾದ ಸಂತೋಷವಾದ ಜೀವನ ನಿನ್ನದು. ಕೆಳಗೆ ಇಂದ್ರಿಯಗಳನ್ನು ಬಿಗಿ ಹಿಡಿದು ಹಸುರರ ಏಳಿಗೆಗಾಗಿ ಪ್ರಯತ್ನಿಸಿದವನು ನೀನು. ದಾನವರನ್ನು ಎತ್ತಿ ಆಧರಿಸಿದವ ನೀನು. ಈ ಹಂತದಲ್ಲಿ ಈ ರೀತಿ ಭ್ರಮೆಗಳು ತಗುವುದೇ? ಹರಿಹರ ಬ್ರಹ್ಮರಿಗೆ ಸೋಲದ ನೀನು ಮನ್ಮಥನಿಗೆ ಸೋದಯ್ಯ. ಹೆಣ್ಣು ಒಲಿದು ಬರಬೇಕು, ಅದರಿಂದ ಸುಖ ನೆಮ್ಮದಿ. ಅವಳಾದರೂ ಯುದ್ಧವನ್ನೇ ಬಯಸುತ್ತಾಳೆ. ಯಾವಳು ನಮ್ಮ ಹೆರಿಗೆ ಸಿಗುವುದಿಲ್ಲವೋ, ಯಾರಿಂದ ನಷ್ಟ ಉಂಟಾಗುತ್ತದೋ ಅವರನ್ನು ಬಯಸುವುದು ದೈತ್ಯರಾದರಾದ ನಿನಗೆ ಹಿತವಲ್ಲ. ಶ್ರೇಷ್ಠರಾದವರನ್ನು ಬಯಸಿದರೆ ವ್ಯರ್ಥವಾದೀತು. ಪಂಚವನ್ನು ಎತ್ತಿದ್ದಾರೆ. ಸಾಮಾನ್ಯ ತಲೆಯಾದ ಅವಳಿಗೆ ಎಷ್ಟು ತಯಾರಿದ್ದಾರೆ. ಸಾಮ್ರಾಟನಾದ ನನಗೆ ಎಷ್ಟಿನ ಬೇಡ. ಹಾಗೆ ತರುಣಿಯಲ್ಲ. ಅಲ್ಪವೋ ತರುಣಿಯಲ್ಲವೋ
ಅವಳು ಸಾಮಾನ್ಯ ಹೆಣ್ಣೆಂದು ಭಾವಿಸಿದರೆ ಅವಳ ನಡತೆ ಕೈಗೊಂಡ ಕಾರ್ಯಗಳಿಂದ ಅವಳೇನೆಂದು ತಿಳಿಯಬಹುದಾಗುತ್ತದೆ. ಮೋಹದ ಬಲೆ ಬೀಸಿ ನಮ್ಮನ್ನು ಸೆಳೆದು ದೈತ್ಯರನ್ನೆಲ್ಲ ಸಂಹರಿಸುವುದೇ ಅವಳ ಉದ್ದೇಶ. ಅವಳು ಒಂದು ಮಾಯೆ ಧೃಂಗಿಯಾಗುತ್ತಾಳೆ, ಒಂದರಿಂದ ಎರಡಾಗಿ ಕಾಣಿಸುತ್ತಾಳೆ. ಸುಗ್ರೀವನನ್ನು ಅಳಿಸಿ ಉಳಿಸಿದ್ದಾಳೆ, ಯಾರನ್ನಾದರೂ ಕೊಲ್ಲಲು ಮತ್ತೆ ಬದುಕಿಸಲು ಸಮರ್ಥಳಿದ್ದಾಳೆ. ನಾವು ಕೊಲ್ಲಬಲ್ಲೆವು, ಬದುಕಿಸಲಾರೆವು. ಅವಳಷ್ಟು ಮಾಡಿದ್ದಾಳೆ ಎಂದರೆ ಆದಿಮಾಯೇ ಸರಿ. ಏಕೆ ಬಂದಳು? ನಮ್ಮಲ್ಲಿಯೇ ಹೋಗಿ ಕಾರಣವಿದೆ ಪ್ರಭು. ನಾಗವನ್ನು ಪ್ರವೇಶಿಸಿ ದೇವತೆಗಳನ್ನು ಸೋಲಿಸಿ ಎಲ್ಲಿಯೂ ತಿರುಗಾಡದಂತೆ ಮಾಡಿದ್ದೇವೆ. ಶರಣಾದವರನ್ನು ರಕ್ಷಿಸಬೇಕಾದದ್ದು ಕರ್ತವ್ಯ. ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ. ಆಗ ದೇವತೆಗಳ ಒಂದಾಗಿ ಆದಿಶಕ್ತಿ ತಿಳಿದಾಗ ಲೋಕ ನಿಯಮವನ್ನು ಕಾಯುವ ಉದ್ದೇಶದಿಂದ ಧರ್ಮ ವಿರುದ್ಧವಾದ ನಡತೆಯನ್ನು ಹೊಂದಿದ ದೈತ್ಯಾನ್ವಯವನ್ನು ತೆಗೆಯುವುದಕ್ಕಾಗಿ ಈ ರೀತಿ ರೂಪಿಸಿ ಬಂದಿದ್ದಾಳೆ. ಸರ್ವಕ್ಕೂ ಕಾರಣವಾದ ಅವಳ ಮೋಹ ಬೀರುವುದು ಸರಿಯೇ? ಮೋಹ ಬೀರಿದರೆ ಹೇಗಾಗಿತ್ತು? ಏನು ಮಾಡಿದ್ದಾಳೆ ಪ್ರಭು? ದೊರೆಯದ ಒಲಿಯದವನ್ನು ತರುವುದಕ್ಕಾಗಿ ಧೂಮ್ರಗಳನ್ನು ಕಳುಹಿಸಿದೆ. ಪರಿಣಾಮ ಏನಾಯಿತು? ಹೋಮಕಾರದಿಂದ ಭಸ್ಮ ಮಾಡಿದಳು. ಬದುಕಿನ ಭದ್ರತೆಗೆ ಬ್ರಹ್ಮಚರ್ಯವನ್ನು ಆಧರಿಸಿದ ಚಂಡ ಮುಂಡರದರೆ ಚಂಡಾಡಿದಳು. ಅವರ ಅಂತರಂಗದಲ್ಲಿ ಕಾಮನ ಅಲೆಯಬಿಸಿ ವ್ರತಭಂಗ ಮಾಡಿದಳೆ ಎಂಬುದು ಸತ್ಯತಾನೆ. ಸರಿ. ಯಾರೆಲ್ಲ ಪ್ರಯೋಜನಕಾರಿಗಳಾಗಿದ್ದರೋ ಅವರೆಲ್ಲ ಅಪ್ರಯೋಜಕರಾದರು. ಇಷ್ಟೆಲ್ಲ ಮುಂದುವರೆದ ಮೇಲೂ ನೀರೇ ಸಲಹೆ ಬೆಳೆಸಿದ ಕುಲವನ್ನು ಯಮನಿಗೆ ಒಪ್ಪಿಸಿದಾಗುತ್ತದೆ. ಅದಕ್ಕಾಗಿ ಬಿಡುಮನದ ಮೂರ್ಖತೆಯ ಶ್ರೀ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಶ್ರೀ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ದೃಢಮಡುತ್ತ ಪಡೆದವಳ ಕಾರುಣ್ಯವನು ರಾತ್ರಿಯಲ್ಲಿ ಜಲಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಣಿನು ಜಲಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳುವುದೆನುತ್ತಲಿ ನುಡಿಯ ನೀತಿಗಳ ಮನದ ಭ್ರಾಂತಿಯನ್ನು ಬಿಡಿ. ಕೈಲಾಗದ ಕೆಲಸಕ್ಕೆ ಮುಂದಾಗುವುದು ಮೂರ್ಖತನ. ಅವಳಿಗೆ ಬಾಗಲಾರೆನೆಂಬ ಹಠ ಬೇಡ. ಬ್ರಹ್ಮನಿಗೆ ಬಾಗಿದವರು ಬ್ರಹ್ಮನಿಗೆ ಬಾಗಿದರೆ ತಪ್ಪಾಗದು. ಆದಿಯಲ್ಲಿ 3 ಮೂರ್ತಿಗಳನ್ನು ಸೃಷ್ಟಿಸಿದವಳು ಅವಳೇರಬೇಕು. ತ್ರಿಜಗಜ್ಜನನಿಯಾದವಳ ಪಾದಗಳಿಗೆ ಶರಣಾದರೆ ಕರುಣೆಯನ್ನು ಹೊಂದಿ ಸುಖದಿಂದ ಬದುಕಬಹುದು. ಬ್ರಹ್ಮನಿಂದ ವರವನ್ನು ಹೊಂದಿರುವ ನೀನು ಸುಖದಿಂದ ಇರಬಹುದು. ಒಲುಮೆಯನ್ನು ಪಡೆಯೋಳು.
ವಿಷವನ್ನು ಕಾಣುತ್ತಿದ್ದೇನೆ. ಹುಟ್ಟಿನಿಂದ ವಿರೋಧವನ್ನೇ ಮಾಡುವ ಪ್ರಾಣಿಗಳು ಒಂದಾಗಿ ನಡೆಯುತ್ತವೆ. ಹುಲಿ, ಜಿಂಕೆ, ಹಾವು, ಮುಂಗುಸಿಗಳು, ಆನೆ, ಸಿಂಹಗಳು ಜೊತೆಯಾಗಿವೆ. ಪ್ರಕೃತಿಯಲ್ಲಿ ಉತ್ಸಾಹ ಯಾಕೆ? ತಪೋಧನಲ್ಲಿರುವಲ್ಲಿ ಹೀಗಿರುತ್ತದೆಯಂತೆ. ಅನುಗ್ರಹಕಾರಕರ ದೇವತಾ ತಲೆಯಲ್ಲಿ ಹೀಗಿರಲು ಸಾಧ್ಯ. ಆದರೆ ಇಲ್ಲಿ ಯಾಕೆ? ಓಹೋ, ಮರತೆ ಕದಮ್ಮ ವನದಲ್ಲಿ ಬಂದು ಕಾರ್ಯವೆಸಗುವ ಆಡಿರುವಿಕೆಯೇ ಕಾರಣವಾಗಿರಬೇಕು. ಅತ್ತ ಕಡೆ ಅಡಿದ ರಾಕ್ಷಸರ ದೇಹ, ಇತ್ತ ಕಡೆ ಧೂಮ್ರಾಕ್ಷನ ಭಸ್ಮೀಭೂತರಾದ ತುರುಬು, ಅಲ್ಲಿ ಕಣ್ಣು ಮುಣ್ಣಿನ ಶಿರಗಳು. ಸರಿ ಸರಿ, ಅವಳೆಲ್ಲಿದ್ದಾಳೆ ನೋಡುತ್ತೇನೆ ನೋಡುತ್ತೇನೆ. ಯಾವುದೇ ಅಂಜಿಕೆಯಲ್ಲ, ಕಾಳ ಗರ್ವದಿಂದ ಕುಳಿತಿದ್ದಾಳೆ. ನನ್ನಲ್ಲಿದ್ದ ಗರ್ವ ಕ್ಷೀಣಿಸುತ್ತಿದೆ. ಇವಳು ಮಂಗಳೇ ಸರಿ, ಮನುಷ್ಯರ ಬುದ್ಧಿ ಅಳತೆಗೆ ಇವಳಲ್ಲ. ಬಂಗಾರದ ಉಯ್ಯಾಲೆಯಲ್ಲಿ ಮಂಡಿಸಿ ಮೋದಗಳನ್ನು ಅಂಕೇಳಿದೆ ಎಂದು ಸಾರುತ್ತಿದ್ದಾಳೆ. ಇಚ್ಛಾಮಾತ್ರದಿಂದ ಏನನ್ನೋ ಸಾಧಿಸಬಲ್ಲಳು. ಇವಳನ್ನೇ ಒಡೆಯ ಬಯಸಿತ್ತು. ಇದರಿಂದ ರಾಕ್ಷಸ ಕುಲವೇ ನಾಶ ಹೊಂದುತ್ತಿದೆ. ತಿಳಿಸಿದರೆ ಶುಂಭ ಅಂಗೀಕರಿಸುವುದಿಲ್ಲ. ಅವನಿಂದಾಗಿ ಇವಳನ್ನು ನೋಡುವ ಭಾಗ್ಯ ಸಿಕ್ಕಿದೆ. ಅದಕ್ಕಾಗಿ ಅವನಿಗೆ ಉತ್ತಮನಾಗಬೇಕು. ಇವಳಿಂದ ಕೇಳು ತಪ್ಪದು. ಅಡಿಯುವುದಕ್ಕೂ ಮುನ್ನ ಕೆಲವರನ್ನಾದರೂ ಉಳಿಸುವ ಪ್ರಯತ್ನ ಮಾಡಬೇಕು. ಒಮ್ಮೆ ಕರುಣೆಯಿಂದ ಕನ್ನಡೆಂದಾದರೆ ನಿಷ್ಪಾಪರಾದ ನಮ್ಮವರು ಕೆಲವರಾದರೂ ಉಳಿಯಬಹುದು. ಒಡೆಯನಿಗಿಂತ ಭಾಷೆಯಂತೆ ನಡೆದುಕೊಳ್ಳಬೇಕಾಗಿದೆ. ಮಾತಾಡಿಸುತ್ತೇನೆ. What
ರಕ್ತ ಬೀಜನ ಮನಗಳು ನಿನ್ನ ವಿಷಯ ಬಹಳ ಮುಂದುವರೆದಿದೆ. ಶುಂಭನ ಪ್ರತಿಷ್ಠೆ ಹಾಗೂ ನಿನ್ನ ನಿರ್ಣಯಗಳ ನಡುವಿನ ಹೋರಾಟದ ಕಣವಾಗಿದೆ. ಯಾಕೆ ತಾಯಿ? ಚಂದ್ರ ವದನೆಯಾಗಿ ಕೋಮನೆಯಾಗಿ ಈ ಪ್ರಪಂಚದಲ್ಲಿ ಪ್ರಕೃತಿಯ ನಿಯಮದಂತೆ ಎಲ್ಲವನ್ನೂ ಹೊಂದಿರುವವಳು ನೀನು. ಅದನ್ನೇ ಪ್ರಸ್ತಾಪಿಸಿದ್ದೆ. ಅನುರಾಗವನ್ನು ಮೂಡಿಸಿರುವ ನೀನು ಈ ರೀತಿ ಮಾಡಲು ಯಾಕಮ್ಮ? ಹೆಣ್ಣಿಗೊಂದು ಗಂಡು, ಗಂಡಿಗೊಂದು ಹೆಣ್ಣು, ಇದು ನಿಯಮ. ಇದಕ್ಕೆ ನೀನು ಬದಳುತ್ತಾನೆ. ವಿರೋಧಿಸುವುದನ್ನು ನೋಡಿದು ಒಳೆದು ಬಂದರೆ ಶೋಣಿತ ಪಾವನವಾಗುತ್ತದೆ. ನಾವು ಧನ್ಯರಾಗ್ತೇವೆ. ರಾಕ್ಷಸಗಳ ಪಾವನವಾಗುತ್ತದೆ. ಆದ್ದರಿಂದ ಯುದ್ಧದ ವಿಚಾರ ಬಿಡು. ಒಂದು ನೆಲ ತಂದಿದ್ದೇವೆ. ಏನು ತಾಯಿ? ಯುದ್ಧ ಮಾಡುವುದನ್ನು ಬಿಟ್ಟು ಪಲಾಯನವಾದ ಪಡಿಸುತ್ತಿದ್ದೀಯಾ? ನಿನ್ನ ವಿಕ್ರಮ ವ್ಯರ್ಥವಾದೀತು. ಬಂದವನು ರಕ್ತ ಬೀಜ. ಅಜನವರ ಬಲವುಳ್ಳ ನಾನು ನಿನ್ನನ್ನು ಭಾಗವಹಿಸಬೇಕಾದೀತು. ಹೊಸರುವ ರಕ್ತವನ್ನು ಒತ್ತಿ ಹಿಡಿದಿದ್ದೇನೆ. ಒಳ್ಳೆಯದಾಯಿತು. ಅಜನವರ